ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ಏನ್ ದಾಖಲಾಗಿತ್ತು. ಮತ್ತೆ ವಚನಾನಂದ ಶ್ರೀಗಳನ್ನ ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ. ಹರಿಹರ ಗ್ರಾಮಾಂತರ ಠಾಣೆಗೆ ಹಾಜರಾದಂತ ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಸದ್ಯ ಪದೇ ಪದೇ ಪೊಲೀಸರು ವಿಚಾರಣೆಗೆ ಕರೆಯುತ್ತಿದ್ದಾರೆ. ಮೊನ್ನೆಯಷ್ಟೇ ವಿಚಾರಣೆ ಫೇಸ್ ಮಾಡಿದಂತ ವಚನಾನಂದ ಶ್ರೀಗಳು ಈಗ ಮತ್ತೆ ಹರಿಹರ ಗ್ರಾಮಾಂತರ ಠಾಣೆಗೆ ವಚನಾನಂದ ಶ್ರೀಗಳು ಹಾಜರಾಗಿದ್ದಾರೆ. ಮಕ್ಕಳಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ದೂರು ಇದೆ. ಇನ್ನೊಂದು ದೂರು ದಾಖಲಾಗುವ ಸಾಧ್ಯತೆ ಕೂಡ ಇದೆಯಂತೆ. ಈಗಾಗಲೇ ಸ್ವಾಮೀಜಿ ವಿರುದ್ಧ ಮಕ್ಕಳ ಕಲ್ಯಾಣ ಸಮಿತಿಗೆ ದೂರು ಹೋಗಿದ್ದು, ಸ್ವಾಮೀಜಿ ವಿರುದ್ಧ ದೂರು ನೀಡಿರುವಂತ 3 ಬಾಲಕರು ಮಕ್ಕಳ ಕಲ್ಯಾಣ ಸಮಿತಿಯಿಂದ ಹರಿಹರ ಗ್ರಾಮಾಂತರ ಠಾಣೆಗೆ ವರದಿ. ಮತ್ತೆ ಸಂಕಷ್ಟಕ್ಕೆ ಸಿಲುಕಾಕೊಳ್ತಾರ ಹಾಗಾದ್ರೆ ವಚನಾನಂದ ಸ್ವಾಮೀಜಿ ಅಂತ. ಒಂದಾದ್ಮೇಲೆ ಒಂದು ಕೇಸ್ಗಳು ಸ್ವಾಮೀಜಿ ವಿರುದ್ಧ ದಾಖಲಾಗ್ತಾ ಇದೆ. ವಚನಾನಂದ ಶ್ರೀಗಳ ವಿರುದ್ಧ ಈಗಾಗಲೇ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಅದರಲ್ಲಿ ಬಹಳಷ್ಟು ಅಂಶಗಳು, ಗಂಭೀರ ಆರೋಪಗಳು ಉಲ್ಲೇಖ ಆಗಿದ್ವು. ಬಾಲಕನಿಗೆ ಕರೆಸ್ಕೊಳ್ತಾರೆ, ಜೊತೆಗೆ ಆತನಿಂದ ಮಸಾಜ್ ಮಾಡಿಸ್ಕೊಳ್ತಾರೆ, ಆತನನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅನ್ನುವಂಥ ಅಂಶಗಳೆಲ್ಲ ಇದ್ವು. ಈಗ ಮತ್ತೆ ಕಂಪ್ಲೇಂಟ್ಗಳು ದಾಖಲಾಗುವಂತ ಸಂಖ್ಯೆ ಹೆಚ್ಚಾಗ್ತಾ ಇದೆಯಂತೆ. ಹೀಗಾಗಿ ವಚನಾನಂದ ಶ್ರೀಗಳು ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾರ ಹಾಗಾದ್ರೆ ಅಂತ. ಯಾರು ಮುಂದೆ ಹೋಗ್ಬೇಡ್ರಿ, ಶ್ರೀಗಳಿಗೆ